ಕೆಲವು ವರ್ಷಗಳ ಹಿಂದೆ ಪವಿತ್ರ ಲೋಕೇಶ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಮದುವೆ ಆಗಿ ಮಕ್ಕಳಿದ್ರೂ ಕೂಡ ಆಸ್ತಿಗಾಗಿಯೋ ದುಡ್ಡಿಗಾಗಿಯೋ ಅಥವಾ ಪ್ರೀತಿ ವ್ಯಾಮೋಹಕ್ಕಾಗಿಯೋ ಗೊತ್ತಿಲ್ಲ, ವಯಸ್ಸು ಆಗಿದೆ ಅಂತ ಗೊತ್ತಿದ್ರೂ ನರೇಶ್ ಜೊತೆಗೆ ಓಡ್ ಹೋಗ್ಬಿಟ್ರು. ಈ ಸುದ್ದಿ ಕರ್ನಾಟಕ ಮಾತ್ರ ಅಲ್ಲದೇನೆ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಇದೀಗ ಅವರ ಸಹೋದರನ ಸಮಯ ಬಂದಿದೆ. ಆದಿ ಲೋಕೇಶ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಜೋಗಿಯಲ್ಲಿ ಬಿಡ್ಡ ಪಾತ್ರ ಮಾಡಿ ಸಿಕ್ಕಾಪಟ್ಟೆ ಫೇಮಸ್ ಆದವರು ಆದಿ ಲೋಕೇಶ್. ಪೂಜಾರಿ ಅಂತಲೇ ಫೇಮಸ್ ಆದವರು ಆದಿ ಲೋಕೇಶ್. ಅವರು ಪವಿತ್ರ ಲೋಕೇಶ್ ಅವರ ಸ್ವಂತ ಸಹೋದರ. ಇದೀಗ ಅಕ್ಕನ ಬಾಳಿನಲ್ಲಿ ಆದಂಥ ಒಂದಷ್ಟು ಹೈಡ್ರಾಮಾಗಳು ತಮ್ಮನ ಬಾಳಿನಲ್ಲೂ ಆಗಿದೆ ಅಂತಂದರೆ ಆಶ್ಚರ್ಯ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರ ತಂದೆ ಮೈಸೂರು ಲೋಕೇಶ್ ಅವರ ಜೀವನದಲ್ಲೂ ಕೂಡ ಪ್ರೀತಿ, ಪ್ರೇಮ, ಸಂಬಂಧ, ಸಾವು ಇದೆಲ್ಲವೂ ಕೂಡ ಆಗೋಗಿತ್ತು. ಅಪ್ಪನ ಹಾದಿಯಲ್ಲಿ ಮಕ್ಕಳು ಸಾಕ್ತಾ ಇದ್ದಾರೋ ಅಥವಾ ಅಪ್ಪನಂತೆಯೇ ಮಕ್ಕಳ ವೈವಾಹಿಕ ಜೀವನ ಹದಗೆಟ್ಟಿದೆಯೋ ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಯಾಕೆ ಅಂತಂದರೆ ಆದಿ ಲೋಕೇಶ್ ಅವರ ಹೆಂಡತಿ ಮುಸ್ಲಿಂ ಯುವಕನ ಜೊತೆಗೆ ಓಡೋಗ್ಬಿಟ್ಟಿದ್ದಾರೆ. ಸದ್ಯ ಈ ವಿಚಾರವನ್ನ ಸ್ವತಃ ಆದಿ ಲೋಕೇಶ್ ಅವರೇ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಆದಿ ಲೋಕೇಶ್ ಜೀವನದಲ್ಲಿ ಅಂಥದ್ದೇನಾಯಿತು? ಚೆನ್ನಾಗಿದ್ದಂಥ ಜೀವನದಲ್ಲಿ ವಿಲನ್ ಆದವರು ಯಾರು? ಪ್ರೀತಿಸಿ ಮದುವೆ ಆಗಿದ್ರೂ ಕೂಡ ಹೆಂಡತಿ ಇನ್ನೊಂದು ಸಮುದಾಯದ ಹುಡುಗನ ಜೊತೆಗೆ ಓಡ್ ಹೋಗೋದಕ್ಕೆ ಕಾರಣವೇನು? ಈಗ ಆದಿ ಲೋಕೇಶ್ ಕಥೆ ಏನು? ಮಕ್ಕಳು ಎಷ್ಟು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕನ್ನಡ ಚಿತ್ರರಂಗದ ಖ್ಯಾತ ಹಿರಿಯ ನಟ ಮೈಸೂರು ಲೋಕೇಶ್ ಅವರ ಪುತ್ರ ಆದಿ ಲೋಕೇಶ್ ಕೂಡ ಸಿನಿ ಪ್ರಿಯರಿಗೆ ತುಂಬಾನೇ ಅಚ್ಚುಮೆಚ್ಚು. ಖಳನಟರಾಗಿ, ನಾಯಕ ನಟನಾಗಿ ಆದಿ ಸಖತ್ ಸೌಂಡ್ ಮಾಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ನಟನೆಯ ಬ್ಲಾಕ್ ಬಸ್ಟರ್ ಜೋಗಿ ಸಿನಿಮಾದಲ್ಲಿ ಬಿಡ್ಡ ಪಾತ್ರದಲ್ಲಿ ಆದಿ ಲೋಕೇಶ್ ಎಲ್ಲರ ಗಮನ ಸೆಳೆದಿದ್ರು. ಅಲ್ಲಿಂದ ಆದಿ ಅವರನ್ನ ಬಹುತೇಕರು ಬಿಡ್ಡ ಅಂತಾನೆ ಕರೀತಾರೆ. ಇನ್ನು ಪೂಜಾರಿ ಸಿನಿಮಾ ಮುಖಾಂತರವಾಗಿ ನಾಯಕ ನಟನಾಗಿಯೂ ಮಿಂಚಿದ್ದ ಅವರು ಕೆಲ ವರ್ಷಗಳಿಂದ ಸಿನಿಮಾಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಪವಿತ್ರ ಲೋಕೇಶ್ ಅವರ ಫ್ಯಾಮಿಲಿ ಡ್ರಾಮಾ ಹದಿರಂಪ ಬೀದಿರಂಪ ಆಗಿತ್ತು. ಲಾಡ್ಜ್ ಒಂದರಲ್ಲಿ ತಗ್ಲಾಕೊಂಡು ಸಿಕ್ಕಾಪಟ್ಟೆ ಸೀನ್ ಆಗಿತ್ತು. ಇನ್ನು ಪವಿತ್ರ ಲೋಕೇಶ್ ಮತ್ತು ಆದಿ ಲೋಕೇಶ್ ಅವರ ತಂದೆ ಮೈಸೂರು ಲೋಕೇಶ್ ಅವರು ಸರ್ವಮಂಗಳ ಅವರ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ರು. ಅವರಿಬ್ಬರ ವಿಚಾರ ಎಲ್ರಿಗೂ ಗೊತ್ತಾಗಿತ್ತು. ಅದಾದ ನಂತರ ವಿಷವನ್ನ ತೆಗೆದುಕೊಂಡು ಸಾವನ್ನಪ್ಪಿದ್ರು. ಇದು ಸಿಬಿಐ ಕೇಸ್ ಆಗಿ ಆಗ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಮದುವೆಯಾಗಿ 2 ಮಕ್ಕಳು ಇದ್ರೂ ಮೈಸೂರು ಲೋಕೇಶ್ಗೆ ಸರ್ವಮಂಗಳ ಅವರ ಸಂಬಂಧ ಬೇಕಾಗಿತ್ತಾ ಅಂತ ಈಗಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಇದೀಗ ಅವರ ಮಕ್ಕಳ ಲೈಫಿನಲ್ಲೂ ಕೂಡ ವೈಯಕ್ತಿಕ ಜೀವನ ತೀರಾ ಹದಗೆಟ್ಟು ಹೋಗಿದೆ. ಇಡೀ ಫ್ಯಾಮಿಲಿ ಜೀವನವೇ ಹೀಗಾಗಿದ್ದು ಹೇಗೆ ಅನ್ನೋದು ಅನೇಕರ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಆದಿ ಲೋಕೇಶ್ ಮಾತನಾಡಿದ್ದಾರೆ. ನನ್ನ ಮೊದಲ ಪತ್ನಿ ಸೌಮ್ಯ 2004ರಲ್ಲಿ ಮಗ ಹುಟ್ಟಿದ್ದ. ಹೆಂಡತಿ ಮಗು ಮೈಸೂರಿನಲ್ಲಿ ಇದ್ರು. ಒಂದು ಬಾರಿ ಮಾತ್ರ ನೋಡಿಕೊಂಡು ಹೋಗಿದ್ದೆ. ಆಗ ಜೋಗಿ ಸಿನಿಮಾದಲ್ಲಿ ಫುಲ್ ಬ್ಯುಸಿ ಇದೆ. ಹಾಗಾಗಿ ನಾನು ಮೈಸೂರು ಕಡೆಗೆ ಬರೋಕ್ಕಾಗಲೇ ಇಲ್ಲ. ಇದೇ ವಿಚಾರಕ್ಕೆ ಮನಸ್ತಾಪ ಆಗಿತ್ತು. ಸೌಮ್ಯ ಅವರನ್ನ ಮತ್ತೆ ವಾಪಸ್ ಬರುವಂತೆ ಕೇಳ್ಕೊಂಡೆ. ಆದರೆ ಅವರು ನನ್ನ ತಂದೆ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ಆಗ ನನಗೆ ಸ್ವಲ್ಪ ಈಗೋ ಹರ್ಟ್ ಆಯಿತು. ಅದಲ್ಲದೆ ಆಗ ತಾನೇ ಜೋಗಿ ಸಿನಿಮಾ ಹಿಟ್ ಆಗಿತ್ತು. ಬಿಡ್ಡ ಅಂತ ಅಂದೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ನನಗೆ ದುರಹಂಕಾರ ಕೂಡ ಇತ್ತು. ನಾನು ಯಾಕೆ ಅವಳ ಹತ್ರ ಹೋಗಬೇಕು ಅಂತ ನನ್ನ ಮಗ ಮತ್ತು ಹೆಂಡತಿಯನ್ನು ಬಿಟ್ಟೆ. ನಾನು ಪ್ರೀತಿಸಿ ಸೌಮ್ಯಳನ್ನು ಮದುವೆ ಆಗಿದೆ. ಬಹು ಚಿಕ್ಕ ವಯಸ್ಸಿನಲ್ಲೇ ಸೌಮ್ಯ ನನ್ನನ್ನು ನೋಡ್ಕೊಂಡಿದ್ಲು. ಸೌಮ್ಯ ನನಗಾಗಿ ಸರ್ವಸ್ವವನ್ನು ದಾನ ಮಾಡಿದ್ಲು. ಆದರೂ ಕೂಡ ನಾನು ಆಕೆಯನ್ನು ಕಡೆಗಣಿಸಿದೆ. ಆದರೆ ಸೌಮ್ಯ ಆ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಧಾರ ನನಗೆ ಕಿರಿಕಿರಿ ತರಿಸಿತು. ಆ ಕಾರಣಕ್ಕಾಗಿ ನಾನು ಮೊದಲ ಹೆಂಡತಿಗೆ ಗುಡ್ ಬೈ ಹೇಳಿ ಡಿವೋರ್ಸನ್ನು ಕೊಟ್ಟೆ. ಅದಾದ ನಂತರ ನಾನು ಇನ್ನೊಬ್ಬಳ ಜೊತೆಗೆ ಅಫೇರನ್ನು ಇಟ್ಕೊಂಡೆ. ನಾನಾಗ ಬ್ಯುಸಿ ಆಗಿದ್ದಂಥ ಕಾರಣಕ್ಕಾಗಿ ದುಡ್ದಿದ್ದೆಲ್ಲ ಫುಲ್ ಪಾರ್ಟಿಗೆ ಖರ್ಚಾಗ್ತಾ ಇತ್ತು. ನಾನು ಇವತ್ತಿನವರೆಗೂ ತುಂಬಾ ಡ್ರಿಂಕ್ಸನ್ನು ಮಾಡಿದ್ದೀನಿ. ಹೀಗೆ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ನನಗೆ ಒಬ್ಬರ ಪರಿಚಯವಾಯಿತು. ಅವ್ರ ಹೆಸರೇ ಅರುಣ ಅಂತ. ಅವರು ಮಾಡೆಲ್ ಕೂಡ ಆಗಿದ್ರು. ಅವರು ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ರು. ಮಿಸ್ ಬೆಂಗಳೂರು ಕಿರೀಟವನ್ನು ಮುಡಿಗೇರಿಸ್ಕೊಂಡಿದ್ರು. ನೋಡೋದಕ್ಕೂ ಕೂಡ ಅರುಣ ಚೆನ್ನಾಗೇ ಇದ್ರು. ನಾನು ಸೌಮ್ಯ ಮೇಲಿನ ಹಠಕ್ಕಾಗಿ ಅಂದರೆ ಮೊದಲ ಹೆಂಡತಿಯ ಮೇಲಿನ ಹಠಕ್ಕಾಗಿ ಅರುಣನನ್ನು ಮದುವೆ ಆಗೋದಕ್ಕೆ ಒಪ್ಪಿಗೆ
ನೀಡಿದೆ. ಸ್ವಲ್ಪ ದಿನಗಳ ಕಾಲ ನಾವು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲೂ ಕೂಡ ಇದ್ವಿ. ಸೌಮ್ಯ ಯಾವಾಗ ಪ್ರೀತಿಸಿ ಮದುವೆ ಆಗಿದ್ರು ಕೂಡ ನನ್ನನ್ನು ಕಡೆಗಣಿಸಿದ್ರು ಅಥವಾ ನನಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು, ಆಗ ನನಗೆ ಸೌಮ್ಯ ಮೇಲೆ ಪ್ರೀತಿ ಇದ್ರೂ ಆಗಿನ ಬಿಸಿ ರಕ್ತ, ಆಗಿನ ವಯಸ್ಸು, ಸೌಮ್ಯಂಗೆ ಬುದ್ಧಿ ಕಲಿಸ್ಬೇಕು ಅಂತ ಮಾಡೆಲ್ ಆಗಿ ಬ್ಯೂಟಿಫುಲ್ ಆಗಿ ಇದ್ದಂಥ ಅರುಣರನ್ನು ಮದುವೆ ಆದೆ. ಸ್ವಲ್ಪ ದಿನಗಳ ಕಾಲ ಎಲ್ಲವೂ ಚೆನ್ನಾಗಿಯೇ ಇತ್ತು. ಅದಾದ ನಂತರ ಅರುಣ ಮತ್ತು ನನ್ನ ನಡುವೆ ಕಿರಿಕ್ ಶುರುವಾಯಿತು. ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಗಲಾಟೆ ಆಗೋಕ್ಕೆ ಶುರುವಾಯಿತು. ಇಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಆಗಲೇ ಇಲ್ಲ. ಇನ್ನೇನು ನಾನು ಅರುಣ ಜೊತೆಗೆ ಚೆನ್ನಾಗಿರಬೇಕು, ಎಲ್ಲವೂ ಸರಿ ಮಾಡ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ನನ್ನ ಎರಡನೇ ಹೆಂಡತಿಗೆ ಮುಸ್ಲಿಂ ಹುಡುಗನ ಜೊತೆಗೆ ಪ್ರೀತಿ ಆಯಿತು. ಆಕೆ ನನ್ನನ್ನು ಕಡೆಗಣಿಸಿ ಮುಸ್ಲಿಂ ಹುಡುಗನ ಜೊತೆಗೆ ಓಡೋಗಿ ಬಿಟ್ಲು. ಆಗ ನನಗೆ ಎಲ್ಲವೂ ಅರ್ಥ ಆಯಿತು. ಈ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು ನನ್ನ ಮೊದಲ ಹೆಂಡತಿ ಸೌಮ್ಯಗೆ ಮೋಸ ಮಾಡಿದ್ದು. ಆ ಸಂದರ್ಭದಲ್ಲಿ ಸೌಮ್ಯ ಕೂಡ ತಮ್ಮ ತಂದೆಯನ್ನು ಕಳ್ಕೊಂಡು ನೋವಿನಲ್ಲಿದ್ದರು. ನಾನು ಅವ್ರಿಗೆ ಕರೆ ಮಾಡಿದಾಗ ಅವ್ರು ನನ್ನ ಮೇಲೆ ಕೂಗಾಡಿದ್ರು, ನಿನ್ನಿಂದಲೇ ನಮ್ಮ ಲೈಫ್ ಹಾಳಾಯಿತು, ನಾವು ಒಟ್ಟಿಗೆ ಇದ್ದಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತು, ಯಾವತ್ತೂ ಈ ರೀತಿ ಆಗ್ತಿರ್ಲಿಲ್ಲ, ನಿನ್ನ ಲೈಫು ಹಾಳಾಯಿತು, ನನ್ನ ಲೈಫು ಹಾಳಾಯಿತು, ನಮ್ಮ ಮಗನ ಲೈಫು ಹಾಳಾಯಿತು ಅಂತ ಹೇಳಿದರು. ಅದು ನನ್ನ ಮನಸ್ಸಿಗೆ ಇನ್ನಿಲ್ಲದಂತೆ ನೋವನ್ನು ತಂದಿತು. ಆಮೇಲೆ ನಾನು ಸೌಮ್ಯರನ್ನು ಕೇಳಿಕೊಂಡೆ, ಇನ್ಮೇಲಾದರೂ ಒಟ್ಟಿಗೆ ಬದುಕೋಣ ಅಂತ. ಸೌಮ್ಯ ಓಕೆ ಅಂತ ಹೇಳಿದ ಮೇಲೆ ನಾನು ಮತ್ತು ಸೌಮ್ಯ ಈಗ ಹೊಸದಾಗಿ ಜೀವನವನ್ನು ಮಾಡ್ತಾ ಇದ್ದೀವಿ. ನಾನೀಗ ಮೊದಲ ಹೆಂಡತಿ ಜೊತೆಗೆ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ. ಎಲ್ಲವೂ ಮೊದಲಿನಂತೆ ಆಗಿದೆ. ನನ್ನ ಎರಡನೇ ಹೆಂಡತಿ ಮಾತ್ರ ಓಡ್ ಹೋತು. ಆದರೆ ನನ್ನ ಲೈಫ್ ಈಗ ಮೊದಲ ಹೆಂಡತಿ, ಮಗು, ಸಂಸಾರ ಅಂತ ಚೆನ್ನಾಗೇ ಇದೆ ಅಂತ ಆದಿ ಲೋಕೇಶ್ ಹೇಳ್ಕೊಂಡಿದ್ದಾರೆ. ಆದರೆ ಒಬ್ಬ ನಟನ ಬದುಕಿನಲ್ಲಿ ಇಷ್ಟೆಲ್ಲ ಆಗಿದ್ದು ನಿಜವಾಗ್ಲೂ ದುರಂತ. ಇದರ ನಡುವೆ ಎರಡನೇ ಹೆಂಡತಿ ಡಿವೋರ್ಸನ್ನು ನೀಡಿ ಆಸ್ತಿಗಾಗಿ ಕೋರ್ಟ್ ಮೊರೆ ಹೋಗಿದ್ರು. ಒಂದು ಬಿಡಿಗಾಸು ಕೂಡ ನಾನು ಅವಳಿಗೆ ಕೊಟ್ಟಿಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಆದಿ ಲೋಕೇಶ್ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.